ನೀವು ಹೋಗಿ ಆ ಸೆಲೆಬ್ರೇಷನ್ನ ನಿಲ್ಲಿಸ್ಬೇಕು. ಮೀರಿಂಗೆ ಹಿಗ್ಗ ಮುಗ್ಗ ಬೈಬೇಕು. ಮೀರನ ಬೈಬೇಕಾ? ಎಸ್. ನನ್ನ ಸೌತಿ ಹಾಳಾದವಳೆ, ಕಿತ್ತೋದವಳೆ, ಮನೆ ಮುರುಕಿ, ನಿಮ್ಗೇನೇನು ಕೆಟ್ಟ ಪದ ಗೊತ್ತಿದೆಯೋ ಎಲ್ಲನೂ ಬೈರಿ, ಪರವಾಗಿಲ್ಲ. ಹಾಗೆ ಬೈದ್ರೆ ಅವಳಿಗೆ ಕೋಪ ಬರೋದಿಲ್ವಾ? ಬರಲಿ ಬಿಡಿ. ಆಮೇಲೆ ಏನಾದರೂ ಎಡವಟ್ಟಾದ್ರೆ? ಹಿಂಗಾದ್ರೆ ಕರ್ಣನ್ ನಂಬ್ಸಕ್ಕಾಗಲ್ಲ ನಾವು. ನೀವು ಅರ್ಜುನ್ ಅಣ್ಣನ ಹತ್ರ ಹೋಗಿ ಬೈತೀರಾ, ಅಲ್ಲಿ ಮೀರನ ಹತ್ರ ಚೆನ್ನಾಗಿ ಮಾತಾಡ್ತೀರಾ. ನೀವು ಈ ಥರ ಮಾಡೋದ್ರಿಂದನೇ ಆ ಕರ್ಣಂಗೆ ಏನು ಅನುಮಾನನೇ ಬರ್ತಿಲ್ಲ. ಕರ್ಣ ಏನಾದರೂ ನಿಮ್ಮ ಡಿವೋರ್ಸ್ ಕೇಸ್ ಹಿಂದೆ ಬಿದ್ದು ಸತ್ಯ ಹುಡುಕ್ತಾ ಅಂತ ಇಟ್ಕೊಳ್ಳಿ. ನಿಮ್ಮ ಕೈಗೆ ಡಿವೋರ್ಸ್ ಅಲ್ಲ, ಚಿಕ್ಕ ನಾಯ್ಕನಳ್ಳಿ ಚಿಪ್ಪೆ. ಆಮೇಲೆ ಅರ್ಜುನ್ ಮದುವೆ ಮಾಡಬೇಕು, ಅವನೊಂದು ಮಗುಗೆ ತಂದೆ ಆಗಬೇಕು ಅನ್ನೋ ನಿಮ್ಮ ಕನಸಾಗೇ ಉಳ್ಕೊಂಡ್ಬಿಡುತ್ತೆ. ಅವಳು ಆವಾಗಲೇ ನನ್ನ ಗಂಡನಿಗೆ ಸ್ವೀಟ್ ಕೊಡಕ್ಕೆ ಬಂದಾಗ ನಾನು ಬೈದೆ ಕಣೋ. ಅಷ್ಟೆಲ್ಲ ಸಾಲದು. ಅದಕ್ಕೆ ಮನೆಯವ್ರ ಮುಂದೆಲ್ಲ ರಾಧಾ ಅಂತ ಮಾಡ್ಬಿಡಕ್ಕೆ ನೀವು. ಒಂದೇಟು ಹೊಡೆದೇ ಬಿಡಿ, ನಾನು ನೋಡ್ಕೋತೀನಿ ಆಮೇಲೆ. ಅಶ್ವಿನ್, ಹೊಡೆಯೋದೆಲ್ಲ ತಪ್ಪಾಗುತ್ತೆ. ನೀವು ಈ ಥರ ಅನ್ಕೊಂಡು ಕೂತ್ಕೊಂಡ್ರೆ ಕರ್ಣಂಗೆ ಡೌಟ್ ಕ್ರಿಯೇಟ್ ಮಾಡ್ದಂಗೆ ನಾವು. ಈಗ ನಿಮಗೆ ತಪ್ಪು ಮಾಡಿರೋ ಅರ್ಜುನ್ ಮೇಲೆ ಕೋಪ ಬರ್ತಿದೆ ಅಂದರೆ ತಪ್ಪು ಮಾಡಿಸಿರೋ ಮೀರನ್ ಮೇಲೆ ಕೋಪ ಬರಬೇಕಲ್ವಾ? ಅದಕ್ಕೆ ಕರ್ಣಂಗೆ ಇವ್ರು ಇಬ್ಬರ ಮೇಲೆ ಅನುಮಾನ ಬರ್ತಿಲ್ಲ.